ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ನಾವು ಇವತ್ತು ನಿಮಗೆ ಒಂದು ಭಾಳ ಮುಖ್ಯವಾದ ವಿಚಾರ ಅಂದರೆ, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಿಗೆ ಸಹಕಾರ ನೀಡಬೇಕಂತ ಕೇಳ್ತಾ ಈ ಎಪಿಸೋಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಮಾಡಿದವರು ಇವತ್ತು ನೋಡಿ. ಗ್ರೇಟರ್ ಬೆಂಗಳೂರು ಹೆಂಗಿದೆ ಅಂದರೆ ನೋಡೋಕ್ಕೆ ನಾಚಿಕೆ ಆಗ್ತದೆ. ಗುಂಡಿಗಳು ತೋಡ್ಕೊಂಡು ಜನ ಒಬ್ರಿಂದ ಬೀಳ್ತಾ ಇದ್ದಾರೆ. ಕೊಚ್ಚೆ ನೀರಲ್ಲಿ ನೂರಾರು ಜನ ಬಿದ್ದು ಏಟು ಮಾಡ್ಕೊಂಡ್ರು. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಇತ್ತ ಕಡೆ ತಲೆ ಹಾಕಿಲ್ಲ. ಸುಂಕದಕಟ್ಟೆನಲ್ಲಿ ನೋಡಿ, ಎದುರು ಹೋಗ್ತಾ ಸುಂಕದಕಟ್ಟೆಯಿಂದ ಸ್ವಲ್ಪ ಮುಂದೆ ಮಾಗಡಿ ರೋಡಲ್ಲಿ ದೊಡ್ಡದೊಂದು ಗುಂಡಿ ಬಿದ್ದು ದಿನ ಎಷ್ಟೋ ಜನ ಬಿದ್ದು ಹೋಗ್ತಿದ್ದಾರೆ. ವೆಹಿಕಲಲ್ಲಿ ಹೋಗೋರು ಸುಮ್ಮನೆ ಹೋಗ್ತಾ ಇಲ್ಲ, ಕೊಚ್ಚೆ ಗುಂಡಿಗೆ ಬಿದ್ದು ಎದ್ದು ಹೋಗ್ತಿದ್ದಾರೆ. ಇವರು ಶಾಪ ಹಾಕ್ತಿದ್ದಾರೆ. ಆದರೂ ಮಾತ್ರ ಯಾವುದೇ ಅಧಿಕಾರಿಗಳು ಆಗಲಿ ಯಾರು ರಾಜಕಾರಣಿಗಳಾಗಲಿ ಇತ್ತ ತಲೆ ಹಾಕಿಲ್ಲ. ಇಲ್ಲಿ ಮಾತ್ರ ಈ ಕರ್ಮ ಜನ ನೋಡ್ತಾ ಇದ್ದಾರೆ, ಜನ ಅನುಭವಿಸ್ತಿದ್ದಾರೆ. ಜನನ ಕಷ್ಟನ ಯಾರು ನೋಡೋಕ್ಕೆ ಬರ್ತಾ ಇಲ್ಲ. ಆದರೂ ಮಾತ್ರ ಏನು ಗೊತ್ತಿಲ್ಲದರಂಗೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಏನು ಮಾಡ್ತಿದ್ದಾರೆ? ಯೂನಿಲೆಟ್ ಮುಂಭಾಗನೇ ಈ ಕೃತ್ಯ ನಡೆದಿದ್ರು ಯಾರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದೊಡ್ಡದಾದ ಗುಂಡಿ ಬಿದ್ದು ರಾತ್ರಿ ಅಂತೂ ಎಷ್ಟು ಜನ ಇಲ್ಲಿ ಬಿದ್ದು ಎದ್ದು ಹೋಗ್ತಾರೋ ಗೊತ್ತೇ ಇಲ್ಲ. ಏಕೆಂದರೆ ಇಲ್ಲಿ ಲೈಟು ಗೀಟು ಏನೂ ಇಲ್ಲ, ಬಂದರು ಕಾಣೋದಿಲ್ಲ, ಅದು ಬಿದ್ದು ಎದ್ದು ಹೋಗ್ತಾರೆ. ಈಗ ಜನ ಅಂತೂ ಇವ್ರಿಗೆ ಇಡೀ ಶಾಪನೆ ಹಾಕ್ತಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬೆಂಗಳೂರು ಮಾಡಿ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳಿದವರು ನೋಡಿ ಎಷ್ಟು ಗುಂಡಿನ ಮುಚ್ಚಕ್ಕಾಗ್ತದೆ. ಬೆಂಗಳೂರಲ್ಲಿ ಇನ್ನು ಎಷ್ಟೋ ಜನ ಅನಾಹುತ ನಡೀತಾ ಇದೆ. ಆದರೂ ಮಾತ್ರ ಯಾವ ಅಧಿಕಾರಿಗಳಾಗಲಿ ಯಾವ ರಾಜಕಾರಣಿಗಳಾಗಲಿ ಇತ್ತ ತಿರುಗಿ ನೋಡಿಲ್ಲ. ಜನ ಮಾತ್ರ ಶಾಪ ಹಾಕೋದು ನಿಂತಿಲ್ಲ. ನಮಸ್ಕಾರ ಎಲ್ಲರಿಗೂ. ಇದು ನೋಡಿ ಎಲ್ಲ ರೋಡ್ಗಳು ಶುರು ಆಗಿದೆ. ಆಗಿಲ್ಲ, ಎಲ್ಲರೂ ನಮಸ್ಕಾರ ಇರ್ತಾರೆ, ಕೆಲವರು ವಯಸ್ಸಾಗಿರೋರು ಇರ್ತಾರೆ. ಆಮೇಲೆ ನೋಡಿದ್ರೆ ಇದು ಕಣ್ಣಿಗೆಲ್ಲರಿಗೆ ಕಾಣಲ್ಲ, ಆಟೋ ಓಡಿಸ್ತಾರೆ, ಟಿಪ್ಪರ್ ಗಾಡಿ ಹೋಗ್ತಾರೆ ಈ ರೋಡಲ್ಲಿ ಎಲ್ಲ. ದಯವಿಟ್ಟು ಅದು ಇದು ಮಾಡ್ತೀನಿ, ಅದು ರೋಡ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಅಲ್ಲ, ಇದು ಈ ತರ ಆಗಿದೆಯಲ್ಲ, ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾರೆ. ಹೌದು ಸರ್. ನೀವು ದಿನನಿತ್ಯ ಇಲ್ಲಿ ಓಡಾಡ್ತೀರಾ? ಎಷ್ಟೋ ಜನ ಬೀಳ್ತಾರೆ, ಎಷ್ಟೋ ಜನ ಎದ್ದು ಹೋಗ್ತಾರೆ. 22 ವರ್ಷ ಆಗಿ ನಾವು ಓಡಾಡ್ತಾ ಇದ್ದೀವಿ ಸರ್. ನಾವು ಇಲ್ಲಿ ಆಗಿದೆ ಸರ್, ಮೇಲ್ಗಡೆ ಹೋದ್ರೂ ತೊಂದರೆ ಇದೆ, ಇಲ್ಲಿ ಇದ್ರೂ ತೊಂದರೆ, ಎಲ್ಲರಿಗೆ ತೊಂದರೆ ಆಗ್ತೈತೆ. ಸ್ವಲ್ಪ ರೋಡ್ಗಳು ಚೆನ್ನಾಗಿ ಮಾಡಿ ಕೊಡಿ ಸರ್. ನಮಗೆ ಕಸಾನು ಹಾಕ್ಬಿಡ್ತಾರೆ ಆ ಕಡೆ ಎಲ್ಲ ಫುಲ್ಲು, ನೋಡ್ಕೊಳ್ಳಿ ಸರ್. ದಯಮಾಡಿ BBMP ಅಧಿಕಾರಿಗಳು ತಕ್ಷಣ ಇದನ್ನ ಗಮನ ಹರಿಸಿ ಇಲ್ಲಿ ಆಗುತ್ತಿರೋ ಅನಾಹುತನ ತಪ್ಪಿಸ್ಬೇಕಂತೇಳಿ ಇಲ್ಲಿನ ಸಾರ್ವಜನಿಕರು ಕೇಳ್ಕೊಂತಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ಸಾರ್ವಜನಿಕರು ಕಮೆಂಟ್ಸ್ ಮಾಡಿ ಮುಂದೆ ಮಾಡೋಂಥ ಸ್ಟೋರಿಗೆ ಸಹಕಾರ ನೀಡಬೇಕಂತ